6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿ ವಿತರಣೆ. ಅನೈರ್ಮಲ್ಯದ ಸಮಸ್ಯೆ ಕಂಡು ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರಲಿ ಎಂದು ಆಗ್ರಹಿಸಿದರು. ಬೈಟ್ ಪಾಯಿಂಟ್ 1 ಕಲ್ಲಪ್ಪ ಹರಕುಣಿ, ತಾಲೂಕು ಕರವೇ ಅಧ್ಯಕ್ಷರು ಬಳಿಕ ತಹಶೀಲ್ದಾರ್ ರಾಜು ಮಾವರಕರ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮನವಿ ಸ್ವೀಕರಿಸಿದ ನಂತರ ಕುಂದಗೋಳ ತಾಲೂಕು ಆಸ್ಪತ್ರೆ ನೋಡಲ್ ಅಧಿಕಾರಿ ಡಾ. ರವೀಂದ್ರ ಬೋವಿ ಮನವಿ ಸ್ವೀಕರಿಸಿದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ. ಸೋಫಿಯಾ ದಾಸರಿ ಆಡಳಿತ ವೈಖರಿ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಲಪ್ಪ ಹರಕುಣಿ, ತಾಲೂಕು ಕರವೇ ಅಧ್ಯಕ್ಷರು ಒಟ್ಟಾರೆ ಕುಂದಗೋಳ ಬಡ ಮಧ್ಯಮ ವರ್ಗದ ಜನರ ಜೀವ ಉಳಿಸಬೇಕಾದ ಕುಂದಗೋಳ ಆಸ್ಪತ್ರೆಯಲ್ಲಿ ವೈದ್ಯರ ಸಮಸ್ಯೆ, ತಾಲೂಕು ವೈದ್ಯಾಧಿಕಾರಿ ನಡೆ ಖಂಡನೆ. ಧಾರವಾಡ ಜಿಲ್ಲೆಯ ಕುಂದಗೋಳ ನಾಮಕ್ಕೆ ವಾಸ್ತೆ 100 ಬೆಡ್ ಆಸ್ಪತ್ರೆ, ಚಿಕಿತ್ಸೆ ನೀಡಲು ಯಾವುದೇ ವೈದ್ಯರು ಇರುವುದಿಲ್ಲ. ಬಡ್ತಿ ಪಡೆದ ಡಾಕ್ಟರ್ಸ್, ಡಿ ದರ್ಜೆ ಸ್ಟಾಫ್ ಇಲ್ಲದಿರುವ ಕುಂದಗೋಳ ತಾಲೂಕು ಆಸ್ಪತ್ರೆ ಸಮಸ್ಯೆ ಕಂಡು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿದೆ. ಹೌದು ವೀಕ್ಷಕರೇ, ಕುಂದಗೋಳ ತಾಲೂಕಾ ಆಸ್ಪತ್ರೆ 100 ಬೆಡ್ ಆಸ್ಪತ್ರೆ ಎಂದು ಕಾಗದದಲ್ಲಿ ಮಾತ್ರ ಮೇಲ್ದರ್ಜೆಗೆ ಏರಿದೆ. ಆದರೆ ಆಸ್ಪತ್ರೆಯಲ್ಲಿ ಫಿಜಿಷಿಯನ್ 1 ಹುದ್ದೆ, ಎಲುಬು ಮತ್ತು ಕೀಲು ತಜ್ಞರು 1 ಹುದ್ದೆ, ನೇತ್ರ ತಜ್ಞರು 1 ಹುದ್ದೆ, ರೇಡಿಯೋಲಾಜಿಸ್ಟ್ 1 ಹುದ್ದೆ, ಸರ್ಜನ್ 1 ಹುದ್ದೆ, ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು 1 ಹುದ್ದೆ ಸೇರಿದಂತೆ 27 ಡಿ ದರ್ಜೆ ಹುದ್ದೆಗಳು ಖಾಲಿ ಇವೆ. ಇದಲ್ಲದೆ ಕುಂದಗೋಳ ತಾಲೂಕಿನ 6 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬರುವ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮತ್ತು ಔಷಧಿ ವಿತರಣೆ. ಅನೈರ್ಮಲ್ಯದ ಸಮಸ್ಯೆ ಕಂಡು ರಕ್ಷಣಾ ವೇದಿಕೆ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬರಲಿ ಎಂದು ಆಗ್ರಹಿಸಿದರು. ಬೈಟ್ ಪಾಯಿಂಟ್ 1 ಕಲ್ಲಪ್ಪ ಹರಕುಣಿ, ತಾಲೂಕು ಕರವೇ ಅಧ್ಯಕ್ಷರು ಬಳಿಕ ತಹಶೀಲ್ದಾರ್ ರಾಜು ಮಾವರಕರ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳ ಪರವಾಗಿ ಮನವಿ ಸ್ವೀಕರಿಸಿದ ನಂತರ ಕುಂದಗೋಳ ತಾಲೂಕು ಆಸ್ಪತ್ರೆ ನೋಡಲ್ ಅಧಿಕಾರಿ ಡಾ. ರವೀಂದ್ರ ಬೋವಿ ಮನವಿ ಸ್ವೀಕರಿಸಿದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾ. ಸೋಫಿಯಾ ದಾಸರಿ ಆಡಳಿತ ವೈಖರಿ ವಿರುದ್ಧ ಕರವೇ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕಲ್ಲಪ್ಪ ಹರಕುಣಿ, ತಾಲೂಕು ಕರವೇ ಅಧ್ಯಕ್ಷರು ಒಟ್ಟಾರೆ ಕುಂದಗೋಳ ಬಡ ಮಧ್ಯಮ ವರ್ಗದ ಜನರ ಜೀವ ಉಳಿಸಬೇಕಾದ ಕುಂದಗೋಳ ತಾಲೂಕು ಆಸ್ಪತ್ರೆ ವೈದ್ಯರು, ಡಿ ದರ್ಜೆ ನೌಕರರು ಇಲ್ಲದೆ ಜನರಿಗೆ ಸರಿಯಾದ ಸೇವೆ ನೀಡುವಲ್ಲಿ ವಿಳಂಬ ಆಗಬಾರದು ಎಂಬುದೇ ನಮ್ಮ ಆಶಯ. ವರದಿ ಸಿರಾಜ್ ಕಥಾಲಿ, ಪಬ್ಲಿಕ್ ನ್ಯೂಸ್ 18 ಹುಬ್ಬಳ್ಳಿ. ಏನು ಕರ್ನಾಟಕ ರಕ್ಷಣಾ ವೇದಿಕೆ 25/9/2024 ಮಾನ್ಯ ಆರೋಗ್ಯ ಸಚಿವರಾದಂಥ ಗುಂಡೂರು ಸಾಹೇಬರಿಗೆ ನಾವು ಇಲ್ಲಿ ಏನು 13 ಮಂದಿ ಡಾಕ್ಟ್ರುಗಳಿರಬೇಕಾಯಿತು. ಅದರಲ್ಲಿ ಬರೀ ಮೂರು ಜನ ಡಾಕ್ಟ್ರುಗಳದಾರ. ಎಲುಬುಕುಲು ಡಾಕ್ಟ್ರು ಇಲ್ಲ, ಕಣ್ಣಿನ ಡಾಕ್ಟ್ರು ಇಲ್ಲ, MBBS ಡಾಕ್ಟ್ರು ಇಲ್ಲ, ಇಲ್ಲಿ ಅನೇಕ ಸಿಬ್ಬಂದಿಗಳಿಲ್ಲ. ಏನು 33 ಮಂದಿ ಇರಬೇಕಾಯಿತು, ಅಂಥದ್ರಲ್ಲಿ 5 ಮಂದಿ ಇದಾರ, 27 ಜನ ಇಲ್ಲಿ ಸಿಬ್ಬಂದಿಗಳಿಲ್ಲ. ಅದೇ ರೀತಿ ಅನೇಕ ಇಲ್ಲೇನೋ ಭಾರಿ ಅವ್ಯವಸ್ಥೆ ಇದೆ. ಆ ಬಳಿಕ ತೆಲ್ಲಿವು ಅಂತ ಬಂದರೆ KMC ಕಳಿಸ್ತಾರ, ಡಿಸೆಂಟ್ರಿ ಅಂತ ಬಂದರೆ KMC ಕಳಿಸ್ತಾರ, ಜ್ವರ ಅಂತ ಬಂದರೆ KMC ಕಳಿಸ್ತಾರ. ಹಾಗೆ ಕಳಿಸಿ ಇವರು ಆರಾಮ ಲಲ್ಲಿ ಹೊಡೆಯುವಂಥ ಕೆಲಸವನ್ನು ಇಲ್ಲಿ ಇದ್ದಂಥ ಡಾಕ್ಟ್ರುಗಳು ಮಾಡ್ತಾರೆ. ಅದಕ್ಕೆ ಇವರೆಲ್ಲರೂ ಸಹ ವರ್ಗಾವಣೆ ಮಾಡಿ ಒಳ್ಳೆ MBBS ಡಾಕ್ಟ್ರು, ಎಲುಬುಕಿಲ್ಲ ಡಾಕ್ಟ್ರು ಇರ್ಬೋದು, ಕಣ್ಣಿನ ಡಾಕ್ಟ್ರು ಇರ್ಬೋದು, ಅನೇಕ ಡಾಕ್ಟ್ರುಗಳನ್ನು ಕೂಡಲೇ ಸರ್ಕಾರ ಒಳ್ಳೆಯ ಡಾಕ್ಟ್ರುಗಳನ್ನ ಇಲ್ಲಿ ಸೇವೆ ಸಲ್ಲಿಸುವಂಥವ್ರನ್ನ ಹಾಕಿ ಇಲ್ಲಿ ಭರ್ತಿ ಮಾಡಬೇಕು. 100 ಬೆಡ್ ಹಾಸ್ಪಿಟ್ಲ್ ಅನ್ನೋವಂಥದ್ದನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡ್ತಾಯಿದ್ದೀವಿ. ನಾವು ತಾಲೂಕು